ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ಹೈ ಡ್ರಾಮಾ. ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ನಾಗೇಂದ್ರ ಅವರು ಸಲ್ಲಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ. ರಾಜೀನಾಮೆಯನ್ನ ಘೋಷಣೆ ಮಾಡಲಿದ್ದಾರೆ ನಾಗೇಂದ್ರ ಅವರು. ಸರ್ಕಾರಕ್ಕೆ ಮುಜುಗರ ತಪ್ಪಿಸಲು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ ನಾಗೇಂದ್ರ ಅವರು. ನನಗೆ ಮುಖ್ಯಮಂತ್ರಿಗಳ ಸೂಚನೆ ಬಂದಿದೆ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಾ? ನನ್ನ ಮಂತ್ರಿ ಸ್ಥಾನವನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿಗೋಷ್ಠಿಯನ್ನ ಮಾಡ್ತಾರಾ? ನೋ, ಅಲ್ಲಿ ಹೇಳುವಂಥದ್ದು ಸಿಂಪಲ್. ಇಂಥ ಪ್ರಕರಣ, ಇಂಥ ಆರೋಪ ನನ್ನ ಮೇಲೆ ಬಂದಿದೆ, ಸೊ ಹಾಗಾಗಿ ತನಿಖೆ ಪೂರ್ಣವಾಗುವವರೆಗೂ ಕೂಡ ನಾನು ಸಚಿವ ಸ್ಥಾನದಿಂದ ಹೊರಗಡೆಗಿರ್ತೀನಿ, ಹಾಗಾಗಿ ನಾನು ರಾಜೀನಾಮೆಯನ್ನ ಸಲ್ಲಿಸಲಿದ್ದೇನೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳುತ್ತಾರೆ. ಯಾರು ಕೂಡ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಇದನ್ನು ಹಾಕುವಂಥ ಕೆಲಸವನ್ನ ಮಾಡೋದಿಲ್ಲ, ಅದನ್ನು ಮಾಡುವಂಥ ಪರಿಸ್ಥಿತಿಗೆ ಹೋಗೋದಿಲ್ಲ. ಸೊ ಸಚಿವ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಇವತ್ತು ಅನೌನ್ಸ್ ಮಾಡ್ತಾರೆ. ನನ್ನ ಸಹೋದ್ಯೋಗಿ ರವೀಶ್ ಅವರಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ರವೀಶ್, ಇಲ್ಲಿಯವರೆಗೂ ಕೂಡ ಜಾರ್ಜ್ ಪ್ರಕರಣ ಆಗಿರ್ಬೋದು, ಈಶ್ವರಪ್ಪನವ್ರ ಪ್ರಕರಣ ಆಗಿರ್ಬೋದು, ಈಗ ನಾಗೇಂದ್ರ ಅವರ ಪ್ರಕರಣ ಆಗಿರ್ಬೋದು, ಸೊ ಈ ಪ್ರಕರಣ ಆಗಿರ್ಬೋದು, ಯಾರೂ ಕೂಡ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದೀನಿ, ತನಿಖೆ ಆದ್ಮೇಲೆ ಮುಂದೆ ನೋಡ್ತೀನಿ ಅಂತ ಹೇಳುವಂತ ಹೇಳಿಕೆಗಳೇ ಅಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಇಲ್ಲೂ ಕೂಡ ನಾಗೇಂದ್ರ ಅವರು ಸುಮ್ಮನೆ ನಾನೇ ಕೊಡ್ತಾ ಇದ್ದೀನಿ, ಅವ್ರು ಯಾರೂ ಅಲ್ಲ, ಇಲ್ಲ ನನ್ನ ಕಿತ್ತಾಕಿದ್ರು ಅಂತ ಹೇಳಕ್ಕಾಗಲ್ವಲ್ಲ, ಹೌದ್ ತಾನೆ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಒಂದು ಶಾಸಕ ಸ್ಥಾನ, ಒಂದು ಸಚಿವ ಸ್ಥಾನ ಅಷ್ಟು ಈಸಿ ಅಲ್ಲ ಬಿಟ್ಕೊಡೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಆ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ, ಮತ್ತು ಸಾಕಷ್ಟು ಶಾಸಕರನ್ನ ಹಿಂದಿಕ್ಕಿ ಆ ಒಂದು ಸಚಿವ ಸ್ಥಾನವನ್ನು ಕೂಡ ಪಡೆದಿರ್ತಾರೆ. ಹಾಗಾಗಿ ಏಕಾಏಕಿಯಾಗಿ ಎಲ್ಲೋ ಒಂದು ಕಡೆ ಸೂಚನೆ ಕೊಟ್ಟರು ಅಂದ ತಕ್ಷಣ ರಿಸೈನ್ ಮಾಡೋದಕ್ಕೂ ಕೂಡ ರೆಡಿ ಇರಲ್ಲ. ಇದು ನಿಜವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು 3-4-5 ದಿನಗಳ ಕಾಲ ಈ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ಯಾವಾಗ ಆ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕಚೇರಿಯಿಂದ ಒಂದು CBIಗೆ ದೂರು ಹೋಯಿತು, ಆಗ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಹೋಯಿತು. ಯಾಕೆಂದರೆ ಬಹುಕೋಟಿ ಹಗರಣದ ವಿಚಾರದಲ್ಲಿ, ಒಂದು ಹಣ ವರ್ಗಾವಣೆ ವಿಚಾರದಲ್ಲಿ ಇದನ್ನು CBI ಕೂಡ ಗಂಭೀರವಾಗಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲರ ತಲೆಗೂ ಕೂಡ ಬರುತ್ತೆ. ಅಂದರೆ ಅದಕ್ಕೆ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥ ಸಚಿವರಾಗಿರ್ಬೋದು, ಆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, MD ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಬರ್ತಾರೆ. ಅಂದರೆ ತಪ್ಪು ಸರಿ ಆ ನಂತರ ತನಿಖೆ ನಂತರ ಹೊರಗಡೆ ಬರ್ತಕ್ಕಂಥದ್ದು. ಆದರೆ ಈ ಮಟ್ಟದಲ್ಲಿ ತನಿಖೆಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ. ಇದು ಜಾರ್ಜ್ ಅವರ ಕೇಸಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಜಾರ್ಜ್ ಅವರು ಆ ನಂತರ ಕ್ಲೀನ್ ಚಿಟ್ ಪಡೆದುಕೊಂಡ್ರು. ಅಂದರೆ ಆ ಸಂದರ್ಭದಲ್ಲಿ ಕೂಡ ಸಚಿವ ಸ್ಥಾನಕ್ಕೆ ತಲೆದಂಡವು ಕೂಡ ಆಯಿತು. ನಂತರ ಈಶ್ವರಪ್ಪನವ್ರ ಪ್ರಕರಣದಲ್ಲೂ ಕೂಡ ಅದೇ ಸೇಮ್ ಆಯಿತು. ಈಗ ನಾಗೇಂದ್ರ ಪ್ರಕರಣ ಸರದಿಯಾಗಿದೆ. ಹಾಗಾಗಿ ಈಗಾಗಲೇ ಆ ಒಂದು ಪ್ರಕ್ರಿಯೆಗಳೇನಿದೆ, ಎಲ್ಲ ಪ್ರಕ್ರಿಯೆಗಳು ಕೂಡ ಮುಂದುವರೆದಿದೆ, ಅದೆಲ್ಲವೂ ಕೂಡ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. 4:45 ಅವರ ಸಚಿವರ ವಿಧಾನಸೌಧದ ಸಚಿವರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಈ ಎಲ್ಲ ಹಗರಣ ವರ್ಗಾವಣೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಕೂಡ ನೀಡ್ತಾರೆ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ನಾವು ಕೂಡ ವಿವರಣೆಯನ್ನು ಕೂಡ ಪಡೆದಿದ್ದೇವೆ, ಅಂದರೆ ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರೇ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಮತ್ತಷ್ಟು ಅಂದರೆ CBI ತನಿಖೆ ಮತ್ತು SIT ತನಿಖೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಸದ್ಯಕ್ಕಂತೂ ಈ ಒಂದು ಬೀಸೋದೊಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಪಾರಾಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಾಗೇಂದ್ರ ಅವರ ತಲೆದಂಡ. ಹಾಗಾಗಿ 4:45 ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಾಗೇಂದ್ರ ಅವರೇ ಈ ವಿಚಾರವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅರುಣ್, ಸೊ ಈ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳಾಗ್ತಾ ಇದೆ ಏನು ಅನ್ನುವಂಥದ್ದು ನಿಮಗೆ ಇಂಚಿಂಚಾಗಿ ಮಾಹಿತಿಗಳನ್ನು ಕೂಡ ಕೊಡ್ತೀವಿ. ಸೊ ಈ ಬೆಳವಣಿಗೆಯಲ್ಲಿ ಇಲ್ಲಿ ಕಾಡ್ತಾ ಇರುವಂಥದ್ದು ಒಂದೇ, ನನಗೆ ಸಚಿವರಷ್ಟೇ ರಾಜೀನಾಮೆ ಸಾಕ, ನಿಗಮ ಮಂಡಳಿಯ ಅಧ್ಯಕ್ಷರದ್ದೇನು? ಇದಾಗಿರೋದು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರೋ ಗೋಲ್ಮಾಲ್. ಹಾಗಾಗಿ ಜವಾಬ್ದಾರಿ ನಿಗಮದ ಅಧ್ಯಕ್ಷರು ಕೂಡ ಇರ್ತಾರೆ, ಅವರೆಲ್ಲಿ